ಜೀವನದಲ್ಲಿ ಮುಂದುವರಿಯಲು ಕಿವುಡರಾಗಿರಿ, ಏಕೆಂದರೆ ಹೆಚ್ಚಿನ ಜನರ ಮಾತುಗಳು ನಿರುತ್ಸಾಹಗೊಳಿಸುತ್ತವೆ. ವ್ಯಕ್ತಿಯ ಅಗತ್ಯಗಳು ಬದಲಾದಾಗ ಅವರ ಮಾತನಾಡುವ ವಿಧಾನವೂ ಬದಲಾಗುತ್ತದೆ. ನೀವು ಯಾವಾಗ ಸರಿ ಎಂದು ಯಾರೂ ನೆನಪಿಸಿಕೊಳ್ಳುವುದಿಲ್ಲ, ಆದರೆ ನೀವು ತಪ್ಪು ಮಾಡಿದಾಗ ಎಲ್ಲರೂ ನೆನಪಿಸಿಕೊಳ್ಳುತ್ತಾರೆ. ಈ ಜಗತ್ತಿನಲ್ಲಿ ವಿಷವು ಅವರ ಹಲ್ಲುಗಳಲ್ಲಿ ಅಲ್ಲ, ಆದರೆ ಅವರ ಮಾತಿನಲ್ಲಿ ಇರುವ ಏಕೈಕ ಜೀವಿಗಳು. ನಾವು ನಮ್ಮ ಅರ್ಧದಷ್ಟು ಜೀವನವನ್ನು ಅಧ್ಯಯನಕ್ಕಾಗಿ ಕಳೆಯುತ್ತೇವೆ ಮತ್ತು ನಾವು ಏನು ಪಡೆಯುತ್ತೇವೆ? ಇತರರನ್ನು ಕೆಳಗೆ ತೋರಿಸುವುದು. ನೆನಪಿಡಿ, ಕೆಟ್ಟ ಜನರನ್ನು ವಿವರಿಸುವ ಮೂಲಕ ಅರ್ಥಮಾಡಿಕೊಳ್ಳಲು ಸಾಧ್ಯವಾದರೆ ಕೊಳಲು ನುಡಿಸುವವನು ಮಹಾಭಾರತವನ್ನು ಎಂದಿಗೂ ಮಾಡಲು ಬಿಡುತ್ತಿರಲಿಲ್ಲ. ಸಾಮಾನ್ಯವಾಗಿ ಜೀವನದಲ್ಲಿ ಸರಿಯಾದ ನಿರ್ಧಾರಗಳನ್ನು ಆಯ್ಕೆ ಮಾಡುವವನು ಒಂಟಿತನದ ಮೂಲಕ ಹೋಗುತ್ತಾನೆ. ಪ್ರಾಮಾಣಿಕತೆಯು ದುಬಾರಿ ಹವ್ಯಾಸವಾಗಿದ್ದು ಪ್ರತಿಯೊಬ್ಬರೂ ಅದನ್ನು ಪಡೆಯಲು ಸಾಧ್ಯವಿಲ್ಲ. ನೀವು ಎಂದಾದರೂ ಏನನ್ನಾದರೂ ಕುರಿತು ಅಹಂಕಾರವನ್ನು ಅನುಭವಿಸಿದರೆ ಸ್ಮಶಾನಕ್ಕೆ ನಡೆಯಿರಿ. ನಿಮಗಿಂತ ಉತ್ತಮವಾದವರ ಚಿತಾಭಸ್ಮವು ಅಲ್ಲಿ ಬಿದ್ದಿದೆ. ನಿಮ್ಮ ಆಲೋಚನೆಗಳು ಎಷ್ಟು ಶಕ್ತಿಯುತವಾಗಿವೆ ಎಂಬುದನ್ನು ನೀವು ಅರಿತುಕೊಂಡ ದಿನ ನೀವು ಎಂದಿಗೂ ನಕಾರಾತ್ಮಕವಾಗಿ ಯೋಚಿಸುವುದಿಲ್ಲ. ಮೂರ್ಖ ಜನರೊಂದಿಗೆ ಎಂದಿಗೂ ವಾದಿಸಬೇಡಿ, ಅದು ನಿಮಗೆ ಮಾತ್ರ ಹಾನಿ ಮಾಡುತ್ತದೆ. ಅಂತಹ ಜನರೊಂದಿಗೆ ವಾದ ಮಾಡುವುದು ನಿಮ್ಮ ಮೌಲ್ಯವನ್ನು ಕಡಿಮೆ ಮಾಡುತ್ತದೆ. ಆದ್ದರಿಂದ ಅವರಿಂದ ಸಾಧ್ಯವಾದಷ್ಟು ದೂರವಿರಿ. ನಿಮ್ಮ ಬಗ್ಗೆ ಕಾಳಜಿ ವಹಿಸುವ ಯಾರನ್ನಾದರೂ ನೋಡಿ, ಏಕೆಂದರೆ ನಿಮ್ಮನ್ನು ಬಳಸಲು ಬಯಸುವವರು ನಿಮ್ಮನ್ನು ತಾವಾಗಿಯೇ ಕಂಡುಕೊಳ್ಳುತ್ತಾರೆ. ನೆನಪಿಡಿ, ಕೆಟ್ಟ ಜನರನ್ನು ವಿವರಿಸುವ ಮೂಲಕ ಅರ್ಥಮಾಡಿಕೊಳ್ಳಲು ಸಾಧ್ಯವಾದರೆ ಕೊಳಲು ನುಡಿಸುವವನು ಮಹಾಭಾರತವನ್ನು ಎಂದಿಗೂ ಮಾಡಲು ಬಿಡುತ್ತಿರಲಿಲ್ಲ. ಜನರು ನಿಮ್ಮ ಬೆನ್ನಿನ ಹಿಂದೆ ಮಾತನಾಡುತ್ತಿದ್ದರೆ ಚಿಂತಿಸಬೇಡಿ, ಏಕೆಂದರೆ ಅವರು ಏನಾದರೂ ವಿಶೇಷತೆಯನ್ನು ಹೊಂದಿರುವವರ ಬಗ್ಗೆ ಮಾತ್ರ ಮಾತನಾಡುತ್ತಾರೆ. ಒಬ್ಬರ ಸ್ವಂತ ನಿಯಮಗಳ ಪ್ರಕಾರ ಬದುಕಲು ಜೀವನವನ್ನು ನೀಡಲಾಗಿದೆ ಎಂದು ಜನರು ಹೇಳುತ್ತಾರೆ, ಆದರೆ ಅದೇ ಜನರು ಬೆಳಿಗ್ಗೆ ಇತರ ನಿಯಮಗಳ ಪ್ರಕಾರ ಬದುಕಲು ಪ್ರಾರಂಭಿಸುತ್ತಾರೆ. ಯಾರನ್ನಾದರೂ ಟೀಕಿಸುವುದು ನಿಮ್ಮ ವ್ಯಕ್ತಿತ್ವವನ್ನು ಬಹಿರಂಗಪಡಿಸುತ್ತದೆ. ಆ ವ್ಯಕ್ತಿಯ ನಡವಳಿಕೆಯಲ್ಲ. ಸರಿಯಾದ ದಿಕ್ಕಿಲ್ಲದೆ ಉದಯಿಸುತ್ತಿರುವ ಸೂರ್ಯನು ಅಸ್ತಮಿಸುತ್ತಿರುವಂತೆ ತೋರುತ್ತಿದೆ. ಮುರಿದು ಬಿದ್ದದ್ದನ್ನು ಸರಿಪಡಿಸುವ ಮತ್ತು ಅಸಮಾಧಾನವನ್ನು ನಿಭಾಯಿಸುವವನು ಜೀವನದಲ್ಲಿ ಯಶಸ್ವಿಯಾಗುತ್ತಾನೆ. ಮನುಷ್ಯರನ್ನು 2 ಸ್ಥಳಗಳಲ್ಲಿ ಸೋಲಿಸಲಾಗುತ್ತದೆ, ಪ್ರೀತಿಯಲ್ಲಿ ಮತ್ತು ಕುಟುಂಬದಲ್ಲಿ. ಯಾರಾದರೂ ನಿಮ್ಮನ್ನು ಅರ್ಥಮಾಡಿಕೊಳ್ಳದಿದ್ದರೆ ಚಿಂತಿಸಬೇಡಿ, ಏಕೆಂದರೆ ಒಳ್ಳೆಯ ಜನರು ಎಲ್ಲರಿಗೂ ಸುಲಭವಾಗಿ ಅರ್ಥವಾಗುವುದಿಲ್ಲ. ಜೀವನವನ್ನು ಸಿಹಿಯಾಗಿಸಲು ಒಬ್ಬ ವ್ಯಕ್ತಿಯು ಸರಿಯಾದ ಸಮಯದಲ್ಲಿ ಕಹಿ ಸಿಪ್ಪನ್ನು ನುಂಗಬೇಕಾಗುತ್ತದೆ. ಮಾರ್ಗವು ಸರಿಯಾಗಿರಬೇಕು, ಏಕೆಂದರೆ ಕೆಲವೊಮ್ಮೆ ಗಮ್ಯಸ್ಥಾನವು ದಾರಿಯಲ್ಲಿ ಕಂಡುಬರುತ್ತದೆ. ಒತ್ತಡವು ಸಮಸ್ಯೆಗಳಿಗೆ ಮಾತ್ರ ಜನ್ಮ ನೀಡುತ್ತದೆ. ಪರಿಹಾರವನ್ನು ಕಂಡುಹಿಡಿಯಲು ನೀವು ಕಿರುನಗೆ ಮಾಡಬೇಕಾಗುತ್ತದೆ. ಏಕಾಂಗಿಯಾಗಿ ನಡೆಯಲು ಕಲಿಯಿರಿ, ಏಕೆಂದರೆ ಒಂದು ಬೆಂಬಲ ಎಷ್ಟೇ ನಿಜವಾಗಿದ್ದರೂ ಅದು ಒಂದು ದಿನ ತನ್ನ ಮೌಲ್ಯವನ್ನು ತೋರಿಸುತ್ತದೆ. ಜೀವನವು ನಿಮಗೆ ಅವಕಾಶಗಳನ್ನು ನೀಡಿದರೆ ಅದು ನಿಮಗೆ ಮೋಸವನ್ನು ನೀಡುತ್ತದೆ. ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ಬಯಸುವವರು ಮಾರ್ಗಗಳನ್ನು ಕಂಡುಕೊಳ್ಳುತ್ತಾರೆ ಮತ್ತು ಬಿಡಲು ಬಯಸುವವರು ಮನ್ನಿಸುವಿಕೆಯನ್ನು ಕಂಡುಕೊಳ್ಳುತ್ತಾರೆ. ಸಾಮಾನ್ಯವಾಗಿ ಜೀವನದಲ್ಲಿ ಸರಿಯಾದ ನಿರ್ಧಾರಗಳನ್ನು ಆಯ್ಕೆ ಮಾಡುವವನು ಒಂಟಿತನದ ಮೂಲಕ ಹೋಗುತ್ತಾನೆ. ದೇವರನ್ನು ನಂಬಿರಿ, ಜನರಲ್ಲ, ಏಕೆಂದರೆ ಜನರು ಮೋಸ ಮಾಡುತ್ತಾರೆ, ಆದರೆ ದೇವರು ಮಾಡುವುದಿಲ್ಲ. ನೀವು ಏನನ್ನು ಸಾಧಿಸಲು ಬಯಸುತ್ತೀರಿ ಎಂಬುದರ ಮೇಲೆ ಯಾವಾಗಲೂ ನಿಮ್ಮ ಕಣ್ಣುಗಳನ್ನು ಇರಿಸಿ, ನೀವು ಏನನ್ನು ಕಳೆದುಕೊಂಡಿದ್ದೀರಿ ಎಂಬುದರ ಮೇಲೆ ಅಲ್ಲ. ದೊಡ್ಡವರೆಂದು ಯೋಚಿಸುವವನಿಗೆ ಜೀವನದಲ್ಲಿ ಹೆಚ್ಚು ಸಮಸ್ಯೆಗಳಿರುತ್ತವೆ. ಯಾರ ಮನಸ್ಸನ್ನು ನೋಯಿಸಬೇಡಿ, ಏಕೆಂದರೆ ನಿಮಗೂ ಅಂತಹ ಹೃದಯವಿದೆ. ಸ್ವಾರ್ಥವು ಮಾನವ ನಡವಳಿಕೆಯ ಭಾಗವಾಗಿದೆ. ಮಳೆ ನಿಂತ ನಂತರ ಕೊಡೆ ಕೂಡ ಹೊರೆ ಎನಿಸುತ್ತದೆ.
ನಾವು ಆಹಾರದಿಂದ ಮಾತ್ರವಲ್ಲದೆ ಲೋಭ, ಗಾಸಿಪ್, ಕಾಮ, ಕ್ರೋಧ ಮತ್ತು ಕೊಳಕು ಆಲೋಚನೆಗಳಿಂದಲೂ ಉಪವಾಸ ಮಾಡಬೇಕು. ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳುವ ಭಯವನ್ನು ಕೊನೆಗೊಳಿಸಬೇಕು. ನಿಮ್ಮ ಸಂತೋಷವು ನಿಮ್ಮ ಶತ್ರುಗಳಿಗೆ ದೊಡ್ಡ ಶಿಕ್ಷೆಯಾಗಿದೆ. ಜನರಿಗೆ ಸಮಯವನ್ನು ನೀಡಲು ಕಲಿಯಿರಿ, ಸಂಬಂಧವು ತಾನಾಗಿಯೇ ಬಲಗೊಳ್ಳುತ್ತದೆ. ನೀವು ಏನನ್ನು ಮಾಡಲು ಸಾಧ್ಯವಾಗದಿದ್ದರೆ ಒಂದು ಕೆಲಸವನ್ನು ಮಾಡಿ ಪ್ರಯತ್ನಿಸಿ. ಯಾವುದೇ ಸಂಬಂಧವನ್ನು ಕಟ್ಟುವುದು ಮಣ್ಣಿನ ಮೇಲೆ ಬರೆಯುವಷ್ಟು ಸುಲಭ, ಆದರೆ ಅದನ್ನು ಉಳಿಸಿಕೊಳ್ಳುವುದು ನೀರಿನ ಮೇಲೆ ಬರೆಯುವಷ್ಟು ಕಷ್ಟ. ನಿಮ್ಮಲ್ಲಿ ಯಾರಾದರೂ ಏನನ್ನಾದರೂ ಕೇಳಿದರೆ ಅದನ್ನು ಅವರಿಗೆ ಕೊಡಿ, ಏಕೆಂದರೆ ದೇವರು ನಿಮ್ಮನ್ನು ಕೊಡುವವನನ್ನಾಗಿ ಮಾಡಿದ್ದಾನೆ, ಭಿಕ್ಷುಕನಲ್ಲ. ನೀವು ಜೀವನದಲ್ಲಿ ಶಾಂತಿಯನ್ನು ಬಯಸಿದರೆ ಜನರ ಮಾತುಗಳನ್ನು ಹೃದಯಕ್ಕೆ ತೆಗೆದುಕೊಳ್ಳುವುದನ್ನು ನಿಲ್ಲಿಸಿ, ಏಕೆಂದರೆ ಜೀವನವು ಮುಂದೆ ಸಾಗುವುದು ನಿಲ್ಲುವುದಿಲ್ಲ. ಭಗವಾನ್ ಕೃಷ್ಣನು ಹೇಳುತ್ತಾನೆ, ನೀವು ಕಠಿಣ ಸಮಯವನ್ನು ಎದುರಿಸುತ್ತಿದ್ದರೆ ಚಿಂತಿಸಬೇಡಿ, ನೀವು ಪರಿಷ್ಕರಿಸುತ್ತಿದ್ದೀರಿ. ಉಸಿರಾವಳಿಯು ಪರಿಸರಕ್ಕೆ ಅನುಗುಣವಾಗಿ ಬಣ್ಣವನ್ನು ಬದಲಾಯಿಸುತ್ತದೆ ಮತ್ತು ಪರಿಸ್ಥಿತಿಗೆ ಅನುಗುಣವಾಗಿ ಮನುಷ್ಯ ಬದಲಾಗುತ್ತಾನೆ. ತಮ್ಮ ತಪ್ಪುಗಳನ್ನು ಅರಿತುಕೊಳ್ಳದವರಿಂದ ಯಾವಾಗಲೂ ದೂರವಿರಿ. ಏಕಾಂಗಿಯಾಗಿ ನಿಲ್ಲುವ ಧೈರ್ಯವನ್ನು ಹೊಂದಿರಿ, ಏಕೆಂದರೆ ಜಗತ್ತು ಪ್ರತಿದಿನ ಜ್ಞಾನವನ್ನು ನೀಡುತ್ತದೆ, ಆದರೆ ಎಂದಿಗೂ ನಿಮ್ಮೊಂದಿಗೆ ನಿಲ್ಲುವುದಿಲ್ಲ. ಸಣ್ಣ ಪುಟ್ಟ ಕಷ್ಟಗಳಿಗೂ ಕೈಬಿಡುವ ಈ ಜಗತ್ತಿನಲ್ಲಿ ಸ್ವಲ್ಪ ಧೈರ್ಯ ತೋರಿದರೆ ಗೆಲ್ಲುವುದು ಖಂಡಿತ. ದೇವರು ಹೇಳುತ್ತಾನೆ, ಮುಕ್ತವಾಗಿ ಉಸಿರಾಡು ಮತ್ತು ಒಳಗೆ ಉಸಿರುಗಟ್ಟಲು ಪ್ರಯತ್ನಿಸಬೇಡಿ. ಕೆಲವು ವಿಷಯಗಳನ್ನು ನನಗೆ ಬಿಟ್ಟುಬಿಡಿ, ಎಲ್ಲವನ್ನೂ ನೀವೇ ಪರಿಹರಿಸಲು ಪ್ರಯತ್ನಿಸಬೇಡಿ. ತಿಳುವಳಿಕೆಯು ಜ್ಞಾನಕ್ಕಿಂತ ಆಳವಾಗಿದೆ. ಅನೇಕರು ನಿಮ್ಮನ್ನು ತಿಳಿದಿರಬಹುದು, ಆದರೆ ಕೆಲವರು ಮಾತ್ರ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಯಾರಾದರೂ ನಿಮ್ಮನ್ನು ಮುರಿಯುವಷ್ಟು ದುರ್ಬಲರಾಗಬೇಡಿ. ನಿಮ್ಮನ್ನು ಮುರಿಯಲು ಪ್ರಯತ್ನಿಸುವವನು ತನ್ನನ್ನು ತಾನೇ ಮುರಿದುಕೊಳ್ಳುವಷ್ಟು ಬಲಶಾಲಿಯಾಗಿರಿ. ನಮ್ಮ ದುಃಖವನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ, ಏಕೆಂದರೆ ನಾವು ಎಲ್ಲರನ್ನೂ ಮೊದಲೇ ನಗುತ್ತೇವೆ. ಬ್ಲೇಡ್ ತುಂಬಾ ತೀಕ್ಷ್ಣವಾಗಿದೆ, ಆದರೆ ಮರವನ್ನು ಕತ್ತರಿಸಲಾಗುವುದಿಲ್ಲ. ಆದರೆ ಕೊಡಲಿಯು ಬಲವಾಗಿರುತ್ತದೆ, ಆದರೆ ಕೂದಲನ್ನು ಕತ್ತರಿಸಲಾಗುವುದಿಲ್ಲ. ಅಂತೆಯೇ ಪ್ರತಿಯೊಬ್ಬ ವ್ಯಕ್ತಿಯು ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಉತ್ತಮವಾಗಿದೆ. ಶ್ರೀಕೃಷ್ಣ ಹೇಳುತ್ತಾನೆ, ಯಾರಾದರೂ ನಿಮ್ಮ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ನಿರಾಶೆಗೊಳ್ಳಬೇಡಿ, ಏಕೆಂದರೆ ಜಂಕ್ ವ್ಯಾಪಾರಿ ಮಾತ್ರ ವಜ್ರದ ಮೌಲ್ಯವನ್ನು ಗುರುತಿಸಲು ವಿಫಲನಾಗುತ್ತಾನೆ. ನಿಮ್ಮ ಸಮಸ್ಯೆಗಳನ್ನು ಎಂದಿಗೂ ಯಾರೊಂದಿಗೂ ಹಂಚಿಕೊಳ್ಳಬೇಡಿ, ಏಕೆಂದರೆ 80% ಜನರು ನಿಮ್ಮ ಸಮಸ್ಯೆಗಳ ಬಗ್ಗೆ ಕಾಳಜಿ ವಹಿಸುವುದಿಲ್ಲ ಮತ್ತು ಉಳಿದ 20% ಜನರು ನೀವು ಅವುಗಳನ್ನು ಹೊಂದಿದ್ದೀರಿ ಎಂದು ಸಂತೋಷಪಡುತ್ತಾರೆ. ನಿಮ್ಮ ಭಾವನೆಗಳಿಗೆ ಬೆಲೆ ಕೊಡದವರಿಗೆ ವಿದಾಯ ಹೇಳುವುದರಲ್ಲಿ ಯಾವುದೇ ಹಾನಿ ಇಲ್ಲ. ದೇವರ ಮೇಲಿನ ಭರವಸೆಯನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಮತ್ತು ಜನರಿಂದ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳಬೇಡಿ. ಸುಳ್ಳು, ವಂಚನೆ ಮತ್ತು ಮನ್ನಿಸುವಿಕೆಯು ನಿಮಗೆ ಕ್ಷಣಿಕ ಸಂತೋಷವನ್ನು ನೀಡುತ್ತದೆ, ಆದರೆ ಭವಿಷ್ಯದಲ್ಲಿ ನೀವು ಅದನ್ನು ಪಾವತಿಸಬೇಕಾಗುತ್ತದೆ. ಅದೃಷ್ಟಕ್ಕಿಂತ ಹೆಚ್ಚಾಗಿ ನಿಮ್ಮ ಶಕ್ತಿಯನ್ನು ನಂಬಿರಿ. ನಿಮ್ಮ ಸುತ್ತಲಿನ ಜನಸಮೂಹವು ನಿಮ್ಮಲ್ಲಿ ಕೆಲವು ಅಥವಾ ಇತರ ಆಸಕ್ತಿಯನ್ನು ಹೊಂದಿದೆ. ಅವರ ಆಸಕ್ತಿ ಕಳೆದು ಹೋದ ದಿನ ನೀವು ಏಕಾಂಗಿಯಾಗಿ ಬಿಡುತ್ತೀರಿ. ಪ್ರತಿಯೊಬ್ಬರೂ ನಿಮ್ಮನ್ನು ಅಳುವಂತೆ ಮಾಡುತ್ತಾರೆ, ಆದರೆ ಯಾರಾದರೂ ನಿಮಗಾಗಿ ಅಳುತ್ತಿದ್ದರೆ ಅವರನ್ನು ಎಂದಿಗೂ ಬಿಡಬೇಡಿ. ರಾತ್ರಿಯಲ್ಲಿ ಮರದ ಮೇಲೆ ಕುಳಿತಿರುವ ಪಕ್ಷಿಗಳನ್ನು ದೇವರು ಬೀಳಲು ಬಿಡದಿದ್ದರೆ ಅವನು ನಿಮ್ಮನ್ನು ಹೇಗೆ ಒಂಟಿಯಾಗಿ ಮತ್ತು ಅಸಹಾಯಕನಾಗಿ ಬಿಡುತ್ತಾನೆ ಎಂದು ಯೋಚಿಸಿ. ಸಂಬಂಧವನ್ನು ಹಾಗೆ ಉಳಿಸಿಕೊಳ್ಳಲು ಕೆಲವೊಮ್ಮೆ ನೀವು ಕುರುಡರಾಗಿ, ಕೆಲವೊಮ್ಮೆ ಮೂಕರಾಗಿ ಮತ್ತು ಕೆಲವೊಮ್ಮೆ ಕಿವುಡರಾಗಿರಬೇಕಾಗುತ್ತದೆ. ಕೆಲವೇ ಜನರು ನಿಮ್ಮನ್ನು ಬೆಂಬಲಿಸುತ್ತಾರೆ, ಎಲ್ಲರೂ ನಿಮ್ಮನ್ನು ತಳ್ಳಲು ಸಿದ್ಧರಾಗಿದ್ದಾರೆ. ನೀವು ಎಷ್ಟು ಕಡಿಮೆ ಮಾತನಾಡುತ್ತೀರೋ ಅಷ್ಟು ನಿಮ್ಮ ಮಾತುಗಳು ಹೆಚ್ಚು ಪ್ರಭಾವ ಬೀರುತ್ತವೆ.
ಯಾವಾಗಲೂ ನಿಮ್ಮ ಬೆನ್ನನ್ನು ಬಲವಾಗಿ ಇಟ್ಟುಕೊಳ್ಳಿ, ಏಕೆಂದರೆ ಚಪ್ಪಾಳೆ ಮತ್ತು ದ್ರೋಹ ಎರಡೂ ಹಿಂದಿನಿಂದ ಬರುತ್ತವೆ. ನೀವು ನಗುತ್ತಲೇ ಇದ್ದರೆ ಜಗತ್ತು ನಿಮ್ಮೊಂದಿಗಿದೆ, ಇಲ್ಲದಿದ್ದರೆ ಕಣ್ಣೀರು ಸಹ ಕಣ್ಣುಗಳಲ್ಲಿ ಸ್ಥಾನ ಪಡೆಯುವುದಿಲ್ಲ. ಜೀವನದ ಇನ್ನೊಂದು ಹೆಸರು ಹೋರಾಟ. ಶ್ರೀಕೃಷ್ಣನು ಹೇಳುತ್ತಾನೆ, ನನಗೆ ಎಲ್ಲ ಜೀವಿಗಳು ಒಂದೇ. ನಾನು ಯಾರಿಗೂ ಹೆಚ್ಚು ಅಥವಾ ಕಡಿಮೆ ಒಲವು ತೋರುವುದಿಲ್ಲ. ಆದರೆ ಯಾರು ನನ್ನನ್ನು ಪೂರ್ಣ ಹೃದಯದಿಂದ ಪೂಜಿಸುತ್ತಾರೆ, ನಾನು ಯಾವಾಗಲೂ ಅಗತ್ಯವಿರುವವರಿಗೆ ಸಹಾಯ ಮಾಡುತ್ತೇನೆ. ಇತರರಿಗಿಂತ ಹೆಚ್ಚಾಗಿ ನಿಮ್ಮನ್ನು ನಂಬಿರಿ, ಏಕೆಂದರೆ ನೆರಳುಗಳು ಸಹ ನಿಮ್ಮನ್ನು ಕತ್ತಲೆಯಲ್ಲಿ ಬಿಡುತ್ತವೆ. ಸತ್ಯವು ಎಂದಿಗೂ ಸತ್ಯವೆಂದು ಹೇಳಿಕೊಳ್ಳುವುದಿಲ್ಲ, ಆದರೆ ಸುಳ್ಳು ಪದೇ ಪದೇ ಸತ್ಯವೆಂದು ಹೇಳಿಕೊಳ್ಳುತ್ತದೆ. ಕೆಲವು ಸಂಬಂಧಗಳಿಗೆ ಹೆಸರಿಲ್ಲ, ಕೆಲವು ಹೆಸರಿಗೆ ಮಾತ್ರ. ಧೈರ್ಯ ಕಳೆದುಕೊಳ್ಳಬೇಡಿ. ನಿಮಗೆ ನೋವು ಇದ್ದರೆ ನೀವು ಔಷಧಿಯನ್ನು ಸಹ ಪಡೆಯುತ್ತೀರಿ. ಒಬ್ಬ ವ್ಯಕ್ತಿಯು ತನ್ನ ಕಾರ್ಯಗಳಿಂದ ಶ್ರೇಷ್ಠನಾಗುತ್ತಾನೆ, ಹುಟ್ಟಿನಿಂದಲ್ಲ. ಮನುಷ್ಯನು ಏನನ್ನಾದರೂ ಕಲಿಯಲು ಬಯಸಿದರೆ ಪ್ರತಿ ತಪ್ಪು ಅವನಿಗೆ ಏನನ್ನಾದರೂ ಕಲಿಸುತ್ತದೆ. ನೀವು ಸೂರ್ಯನಂತೆ ಬೆಳಗಬೇಕಾದರೆ ನೀವು ಪ್ರತಿನಿತ್ಯ ಉದಯಿಸಬೇಕು. ತಪ್ಪು ಮಾಡಲು ಹೆದರದವರಿಗೆ ಸರಿಯಾದ ಕೆಲಸವನ್ನು ಮಾಡುವ ಧೈರ್ಯ ಬರುತ್ತದೆ. ಯಶಸ್ಸನ್ನು ತಲುಪಲು ನೀವು ವೈಫಲ್ಯದ ಹಾದಿಯಲ್ಲಿ ಹೋಗಬೇಕು. ಹೋರಾಟ ಗಟ್ಟಿಯಾದಷ್ಟು ಗೆಲುವು ಅಮೋಘ. ತಾಳ್ಮೆ ಇರುವವನು ಏನು ಬೇಕಾದರೂ ಪಡೆಯಬಹುದು. ದಾರಿಯಲ್ಲಿ ನಡೆಯುವಾಗ ಗಮ್ಯಸ್ಥಾನದ ಬಗ್ಗೆ ಯೋಚಿಸದಿದ್ದರೆ ನೀವು ಸರಿಯಾದ ಹಾದಿಯಲ್ಲಿದ್ದೀರಿ. ನೀವು ನಿಮ್ಮನ್ನು ನಂಬದಿದ್ದರೆ ಬೇರೆಯವರು ನಿಮ್ಮನ್ನು ಏಕೆ ನಂಬುತ್ತಾರೆ? ತಮ್ಮ ಕೆಲಸವನ್ನು ಪ್ರೀತಿಸುವವರಿಗೆ ಸಮಯವಿಲ್ಲ. ಕಠಿಣ ಪರಿಶ್ರಮವು ಅದೃಷ್ಟದ ತಾಯಿ. ಜಗತ್ತಿನಲ್ಲಿ ಅತ್ಯಂತ ಸುಲಭವಾದ ವಿಷಯವೆಂದರೆ ನಂಬಿಕೆಯನ್ನು ಕಳೆದುಕೊಳ್ಳುವುದು ಮತ್ತು ಅದನ್ನು ಗಳಿಸುವುದು ಕಷ್ಟ, ಮತ್ತು ಅದನ್ನು ಕಾಪಾಡಿಕೊಳ್ಳುವುದು ಇನ್ನೂ ಕಷ್ಟ. ಭಗವಾನ್ ಕೃಷ್ಣನು ಹೇಳುತ್ತಾನೆ, ನೀವು ಕಠಿಣ ಸಮಯವನ್ನು ಎದುರಿಸುತ್ತಿದ್ದರೆ ಚಿಂತಿಸಬೇಡಿ, ನೀವು ಪರಿಷ್ಕರಿಸುತ್ತಿದ್ದೀರಿ. ಸಂತೋಷಕ್ಕಾಗಿ ದುಡಿದರೆ ಸುಖ ಸಿಗುವುದಿಲ್ಲ, ನೆಮ್ಮದಿಯಿಂದ ದುಡಿದರೆ ಸುಖ, ಯಶಸ್ಸು ಎರಡೂ ಸಿಗುತ್ತದೆ. ಜಗತ್ತಿನಲ್ಲಿ ನೀವು ಬಯಸಿದಷ್ಟು ಗೌರವಿಸುವ ಕೆಲವು ಜನರಿದ್ದಾರೆ, ಆದರೆ ಅವರು ನಿಮ್ಮನ್ನು ಮೋಸಗೊಳಿಸುತ್ತಾರೆ, ಏಕೆಂದರೆ ನೀವು ಜನರ ಸ್ವಭಾವವನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಸಂಬಂಧಗಳು ಏನೇ ಇರಲಿ ಬಲವಾಗಿರಬೇಕು, ಬಲವಂತವಾಗಿರಬಾರದು. ಒಳ್ಳೆಯ ಉದ್ದೇಶಗಳು ನಿಜವಾದ ಭಕ್ತಿಗೆ ಕಾರಣವಾಗುತ್ತವೆ. ದೇವರು ಪ್ರತಿಯೊಬ್ಬ ಮನುಷ್ಯನ ಹೃದಯದಲ್ಲಿ ನೆಲೆಸಿದ್ದಾನೆ, ಅವುಗಳನ್ನು ಮನೆಗಳಲ್ಲಿ ಇಡುವ ಅಗತ್ಯವಿಲ್ಲ. ನಮ್ಮ ನಂಬಿಕೆ ಎಷ್ಟು ಸತ್ಯವಾಗಿರಬೇಕು ಎಂದರೆ ಶ್ರೀರಾಮನು ಯಾವಾಗಲೂ ನಮ್ಮ ಹೃದಯದಲ್ಲಿ ನೆಲೆಸಿದ್ದಾನೆ. ಮಾನವರು ಕರೆನ್ಸಿ ನೋಟುಗಳಂತೆ ಇರಬೇಕೆಂದು ನಾನು ಬಯಸುತ್ತೇನೆ. ಅವರ ಸತ್ಯಾಸತ್ಯತೆಯನ್ನು ಬೆಳಕಿಗೆ ಹಿಡಿದುಕೊಳ್ಳುವ ಮೂಲಕ ಪರಿಶೀಲಿಸಬಹುದು. ನಿಮ್ಮನ್ನು ಸೋಲಿಸುವ ಅವಕಾಶವನ್ನು ಇತರರಿಗೆ ನೀಡಬೇಡಿ. ಹಿಡಿದಿಟ್ಟುಕೊಳ್ಳಬೇಕಾದ 2 ವಿಷಯಗಳು: ಮುಂದುವರಿಯುವ ಸಂಕಲ್ಪ ಮತ್ತು ಸವಾಲುಗಳನ್ನು ಎದುರಿಸುವ ಇಚ್ಛೆ. ಒಂದು ದಿನ ನೀವು ಪ್ರಾಪಂಚಿಕ ವಿಷಯಗಳಲ್ಲಿ ಸಿಕ್ಕಿಹಾಕಿಕೊಂಡಾಗ ನಿಮ್ಮ ಮುಂದೆ ಇದ್ದ ಸುಂದರ ಜೀವನವನ್ನು ವಶಪಡಿಸಿಕೊಳ್ಳದಿದ್ದಕ್ಕಾಗಿ ನೀವು ವಿಷಾದಿಸುತ್ತೀರಿ. ಹೃದಯ ಕಳೆದುಕೊಳ್ಳಬೇಡಿ. ನೀವು ನೋವನ್ನು ಎದುರಿಸಿದರೆ ಪರಿಹಾರವು ಅನುಸರಿಸುತ್ತದೆ. ನೆನಪಿಡಿ, ಒಳ್ಳೆಯ ಸಮಯಗಳಿಗೆ ಸಾಕ್ಷಿಯಾಗಲು ನೀವು ಕೆಟ್ಟದ್ದನ್ನು ಸಹಿಸಿಕೊಳ್ಳಬೇಕು. ಕ್ಷಮೆಯಾಚಿಸುವ ಜನರು ಯಾವಾಗಲೂ ತಪ್ಪಾಗಿರುವುದಿಲ್ಲ. ಕೆಲವರು ಸಂಬಂಧಗಳನ್ನು ಉಳಿಸಲು ತಲೆಬಾಗುತ್ತಾರೆ. ಆಸೆಗಳು ಈಡೇರದಿದ್ದಾಗ ಕೋಪ ಬೆಳೆಯುತ್ತದೆ. ಅವರು ಭೇಟಿಯಾದಾಗ ದುರಾಶೆ ಅನುಸರಿಸುತ್ತದೆ. ಆದ್ದರಿಂದ ಪ್ರತಿಯೊಂದು ಸಂದರ್ಭದಲ್ಲೂ ತಾಳ್ಮೆಯನ್ನು ಕಾಪಾಡಿಕೊಳ್ಳಿ. ಕೆಟ್ಟ ಸಹವಾಸವು ಕಲ್ಲಿದ್ದಲಿನಂತಿದೆ. ಅದು ಬಿಸಿಯಾದಾಗ ನಿಮ್ಮ ಕೈಯನ್ನು ಸುಡುತ್ತದೆ ಮತ್ತು ಶೀತವಾದಾಗ ಅದನ್ನು ಕಪ್ಪಾಗಿಸುತ್ತದೆ. ಯಾರನ್ನೂ ಕುರುಡಾಗಿ ನಂಬಬೇಡಿ. ಉಪ್ಪು ಮತ್ತು ಸಕ್ಕರೆ ಒಂದೇ ರೀತಿ ಕಾಣುತ್ತದೆ.
ಕಟುವಾದ ಸತ್ಯವೆಂದರೆ ಜನರು ನಿಮ್ಮ ಬಗ್ಗೆ ಒಳ್ಳೆಯದನ್ನು ಅನುಮಾನಿಸುತ್ತಾರೆ ಮತ್ತು ಕೆಟ್ಟದ್ದನ್ನು ಸುಲಭವಾಗಿ ನಂಬುತ್ತಾರೆ. ನಿಮ್ಮ ನಿಜವಾದ ಒಡನಾಡಿಗಳು ನಿಮ್ಮೊಂದಿಗೆ ಚಿತ್ರಗಳಲ್ಲಿ ನಿಲ್ಲುವವರಲ್ಲ, ಆದರೆ ಕಷ್ಟದ ಸಮಯದಲ್ಲಿ ನಿಮ್ಮೊಂದಿಗೆ ನಿಲ್ಲುವವರು. ನೀವು ಕಡಿಮೆ ಮೌಲ್ಯಯುತವಾಗಿರುವ ಸ್ಥಳದಲ್ಲಿ ಉಳಿಯುವುದು, ಅದು ಮನೆಯಾಗಿರಲಿ ಅಥವಾ ಹೃದಯವಾಗಿರಲಿ, ಅನ್ಯಾಯವಾಗಿದೆ. ಹಣದ ಆಕರ್ಷಣೆ ಹೆಚ್ಚಾಗಿ ಸಂಬಂಧಗಳನ್ನು ಸುಡುತ್ತದೆ. 3 ಅಮೂಲ್ಯವಾದ ಸಲಹೆಗಳು. ಕೇವಲ ಯೋಚಿಸಬೇಡಿ, ಪ್ರಾರಂಭಿಸಿ. ಕೇವಲ ಭರವಸೆ ನೀಡಬೇಡಿ, ಸಾಬೀತುಪಡಿಸಿ. ಸುಮ್ಮನೆ ಮಾತನಾಡಬೇಡ, ತೋರಿಸು. ಜೀವನದ ವಿಶೇಷ ಕ್ಷಣಗಳು ಕುಟುಂಬದೊಂದಿಗೆ ಕಳೆಯುತ್ತವೆ. ಯಾರೊಬ್ಬರ ಸಹವಾಸಕ್ಕೆ ಭಿಕ್ಷೆ ಬೇಡಬೇಡಿ. ಸಂತೋಷವು ನಿಮ್ಮೊಂದಿಗೆ ನಡೆಯಲು ಆಯ್ಕೆ ಮಾಡುವವರಲ್ಲಿದೆ. ಗೌರವ ಮತ್ತು ಗೌರವಕ್ಕಾಗಿ ಹೋರಾಟದಲ್ಲಿ ಇತರ ಮುಂದೆ ಮುರಿಯುವುದಕ್ಕಿಂತ ಏಕಾಂಗಿಯಾಗಿ ನಿಲ್ಲುವುದು ಉತ್ತಮ. ನಿಮ್ಮನ್ನು ನೀವು ಗೌರವಿಸಿದಾಗ ಮಾತ್ರ ಇತರರು ನಿಮ್ಮನ್ನು ಗೌರವಿಸುತ್ತಾರೆ. ಪ್ರತಿಯೊಬ್ಬರಿಗೂ ಬುದ್ಧಿವಂತಿಕೆ ಇದೆ. ನಾವು ಕುತಂತ್ರ ಅಥವಾ ಪ್ರಾಮಾಣಿಕತೆಯನ್ನು ತೋರಿಸುತ್ತೇವೆಯೇ ಎಂಬುದು ನಮ್ಮ ಮೌಲ್ಯಗಳಿಗೆ ಬಿಟ್ಟದ್ದು. ಕುತಂತ್ರವು ಕೆಲವು ದಿನಗಳವರೆಗೆ ಹೊಳೆಯುತ್ತದೆ, ಆದರೆ ಪ್ರಾಮಾಣಿಕತೆಯು ಜೀವಿತಾವಧಿಯಲ್ಲಿ ಹೊಳೆಯುತ್ತದೆ. ಏಕಾಂಗಿಯಾಗಿ ನಡೆಯುವುದು ಕಠಿಣವಾಗಿದೆ, ಆದರೆ ಪ್ರತಿ ಹೆಜ್ಜೆಯು ನಿಮ್ಮ ಸಂಕಲ್ಪವನ್ನು ಬಲಪಡಿಸುತ್ತದೆ ಮತ್ತು ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ಜೀವನದಲ್ಲಿ ಏನನ್ನಾದರೂ ಸಾಧಿಸಲು ನಿಮ್ಮ ಎಲ್ಲ ಗಮನ ಮತ್ತು ಶಕ್ತಿಯನ್ನು ಅದರ ಮೇಲೆ ಕೇಂದ್ರೀಕರಿಸಿ. ನೀವು ಒಪ್ಪಿದರೆ ರಾಧೆ ರಾಧೆ ಎಂದು ಕಾಮೆಂಟ್ ಮಾಡಿ. ಯಾರನ್ನೂ ಕುರುಡಾಗಿ ನಂಬಬೇಡಿ. ಉಪ್ಪು ಮತ್ತು ಸಕ್ಕರೆ ಒಂದೇ ರೀತಿ ಕಾಣುತ್ತದೆ. ನಿಮ್ಮ ಸ್ವಂತ ಜನರ ಬಗ್ಗೆ ಜಾಗರೂಕರಾಗಿರಿ. ರಾವಣ ರಾಮನಿಗೆ ಸೋಲುವ ಮೊದಲು ವಿಭೀಷಣನಿಗೆ ಸೋತನು. ಸಮಯವು ತನ್ನ ವಿರುದ್ಧದ ಯುದ್ಧವಾಗಿದೆ. ನಿಜವಾದ ಪ್ರೀತಿಯು ಆಳವಾದ ವಿವಾದಗಳನ್ನು ಸಹ ಉಳಿಸುತ್ತದೆ. ಕಷ್ಟದ ಸಮಯಗಳು ನಮ್ಮ ಶಕ್ತಿಯನ್ನು ಪ್ರತಿಬಿಂಬಿಸುತ್ತವೆ. ಬಡವರು ತಮ್ಮ ಯುದ್ಧಗಳನ್ನು ಏಕಾಂಗಿಯಾಗಿ ಹೋರಾಡಬೇಕು. ತಮ್ಮ ಪರಿಸ್ಥಿತಿಗಳನ್ನು ಸುಧಾರಿಸಲು ಕಠಿಣ ಪರಿಶ್ರಮವನ್ನು ಅಳವಡಿಸಿಕೊಳ್ಳಬೇಕು. ಜೀವನವು ಅನೇಕ ಬಣ್ಣಗಳನ್ನು ತೋರಿಸುತ್ತದೆ. ಕೆಲವೊಮ್ಮೆ ಅದು ನಿಮ್ಮನ್ನು ಅಳುವಂತೆ ಮಾಡುತ್ತದೆ, ಕೆಲವೊಮ್ಮೆ ನಗುತ್ತದೆ. ಮೌನವಾಗಿ ಸಹಿಸಿಕೊಂಡವರು ಹೊಳೆಯುತ್ತಾರೆ, ಆದರೆ ಭಾವನೆಗಳಿಂದ ಮುಳುಗಿದವರು ಚದುರಿ ಹೋಗುತ್ತಾರೆ. ಮರದಿಂದ ಬೀಳುವ ಎಲೆಯು ನಮಗೆ ಕಲಿಸುತ್ತದೆ, ನೀವು ಜೀವನದಲ್ಲಿ ಹೊರೆಯಾದರೆ ನಿಮ್ಮವರು ನಿಮ್ಮನ್ನು ತ್ಯಜಿಸುತ್ತಾರೆ. ನೀವು ಸಂತೋಷವಾಗಿರಲು ಬಯಸಿದರೆ ಮೌನವಾಗಿರಲು ಕಲಿಯಿರಿ, ಏಕೆಂದರೆ ಸಂತೋಷವು ಶಬ್ದವನ್ನು ಇಷ್ಟಪಡುವುದಿಲ್ಲ. ಮುರಿದ ನಂಬಿಕೆ ಮತ್ತು ಕಳೆದು ಹೋದ ಬಾಲ್ಯವು ಹಿಂತಿರುಗುವುದಿಲ್ಲ. ಬದಲಾವಣೆಯ ಭಯ ಮತ್ತು ಹೋರಾಟವನ್ನು ತಪ್ಪಿಸುವುದು ಮಾನವನ ದೊಡ್ಡ ಹೆಡಿತನ. ನಿನ್ನಿಂದ ಬೇಸತ್ತವರನ್ನು ಬಿಟ್ಟು ಬಿಡು, ಹೊರಗಿಂತ ನೆನಪಾಗುವುದು ಉತ್ತಮ. ದೋಷಗಳನ್ನು ಕಂಡುಹಿಡಿಯುವುದು ತಪ್ಪಲ್ಲ, ಆದರೆ ನಿಮ್ಮೊಂದಿಗೆ ಪ್ರಾರಂಭಿಸಿ, ಇತರರಲ್ಲ. ಶ್ರೀಗಂಧದ ಮರವು ಅದರ ಪರಿಮಳಕ್ಕೆ ಹೆಸರುವಾಸಿಯಾಗಿದೆ, ಆದರೆ ಜನರು ಅದರಲ್ಲಿ ಅತ್ಯಂತ ವಿಷಕಾರಿ ಹಾವುಗಳನ್ನು ಆಶ್ರಯಿಸುತ್ತಾರೆ ಎಂಬುದನ್ನು ಮರೆತು ಬಿಡುತ್ತಾರೆ. ಆದ್ದರಿಂದ ಸಿಹಿ ಮಾತನಾಡುವ ಜನರನ್ನು ನಂಬುವಲ್ಲಿ ಜಾಗರೂಕರಾಗಿರಿ. ಶೋ ಆಫ್ಗಳು ಜನರನ್ನು ದಯವಿಟ್ಟು ಮಾಡಿ. ದೇವರು ಉದ್ದೇಶಗಳನ್ನು ನೋಡುತ್ತಾನೆ. ಜನರ ಬಾಯಿ ಮುಚ್ಚಿಸುವ ಬದಲು ಕಿವಿ ಮುಚ್ಚಿಕೊಳ್ಳಿ. ಜೀವನ ಸುಧಾರಿಸುತ್ತದೆ. ಮನೆಯನ್ನು ಗೋಡೆಗಳಿಂದ ನಿರ್ಮಿಸಲಾಗಿದೆ. ಮನೆ ಪ್ರೀತಿ, ತಿಳುವಳಿಕೆ ಮತ್ತು ಬುದ್ಧಿವಂತಿಕೆಯಿಂದ ಮಾಡಲ್ಪಟ್ಟಿದೆ. ನೀವು ನೋವನ್ನು ಎದುರಿಸಿದರೆ ಹೃದಯವನ್ನು ಕಳೆದುಕೊಳ್ಳಬೇಡಿ. ಒಂದು ಪರಿಹಾರ ಖಂಡಿತವಾಗಿಯೂ ಅನುಸರಿಸುತ್ತದೆ. ದೊಡ್ಡ ಧ್ವನಿಗಳನ್ನು ಕೇಳಲಾಗುತ್ತದೆ, ಆದರೆ ಉನ್ನತ ಪದಗಳನ್ನು ಕೇಳಲಾಗುತ್ತದೆ. ಸಮಯದೊಂದಿಗೆ ಬದಲಾಯಿಸಿ ಅಥವಾ ಸಮಯವನ್ನು ಬದಲಾಯಿಸಲು ಕಲಿಯಿರಿ. ನಿಮ್ಮ ಸಂದರ್ಭಗಳನ್ನು ದೂಷಿಸಬೇಡಿ. ಯಾವುದೇ ಪರಿಸ್ಥಿತಿಯಲ್ಲಿ ಚಲಿಸಲು ಕಲಿಯಿರಿ.
ಯಾರಾದರೂ ತಮ್ಮ ನೋವನ್ನು ಮರೆಮಾಚಿದರೆ ಎಲ್ಲವೂ ಸರಿಯಾಗಿದೆ ಎಂದು ಅರ್ಥವಲ್ಲ. ಇಲ್ಲಿ ಯಾರೂ ನಿಜವಾಗಿಯೂ ಬೆಂಬಲಿಸುವುದಿಲ್ಲ ಎಂದು ತಿಳಿದಿರುವ ಅವರು ತಮ್ಮ ನೋವನ್ನು ಒಳಗೆ ಮರೆಮಾಡಲು ಬಯಸುತ್ತಾರೆ. ಹೋದದ್ದು ಹೋಯಿತು. ಹಿಂದಿನ ತಪ್ಪುಗಳ ಬಗ್ಗೆ ಚಿಂತಿಸಬೇಡಿ. ಭವಿಷ್ಯವನ್ನು ಸುರಕ್ಷಿತವಾಗಿರಿಸಲು ವರ್ತಮಾನವನ್ನು ಸುಧಾರಿಸಿ. ಶ್ರೀಕೃಷ್ಣ ಹೇಳುತ್ತಾನೆ, ಪ್ರಯತ್ನವು ಅಭ್ಯಾಸವಾದಾಗ ಯಶಸ್ಸು ಅದೃಷ್ಟವಾಗುತ್ತದೆ. ಮನಸ್ಸು ಮಾತ್ರ ಮಿತ್ರ ಅಥವಾ ಶತ್ರು. ನಂತರ ವಿಷಾದಿಸುವ ಬದಲು ನಿಮ್ಮ ಹೃದಯ ಮತ್ತು ಆತ್ಮದಿಂದ ಮತ್ತೊಮ್ಮೆ ಪ್ರಯತ್ನಿಸಿ. ಏಕಾಂಗಿಯಾಗಿ ನಡೆಯಲು ಕಲಿಯಿರಿ. ಇಂದು ನಿಮ್ಮೊಂದಿಗೆ ಇರುವ ಎಲ್ಲರೂ ನಾಳೆ ನಿಮ್ಮೊಂದಿಗೆ ಇರುವುದಿಲ್ಲ. ಭರವಸೆ ನಮ್ಮನ್ನು ಬಿಡುವುದಿಲ್ಲ, ನಾವು ಭರವಸೆಯನ್ನು ಬಿಡುತ್ತೇವೆ. ಬುದ್ಧಿವಂತರು ಶಾಲೆಯಲ್ಲಿ ಉನ್ನತ ಸ್ಥಾನ ಪಡೆಯಬೇಕಿಲ್ಲ, ಆದರೆ ಜೀವನದಲ್ಲಿ ಯಾರೂ ಶ್ರೀಮಂತರಲ್ಲ. ಅವರು ತಮ್ಮ ಹಿಂದಿನದನ್ನು ಮರಳಿ ಖರೀದಿಸಬಹುದು, ಅಥವಾ ಬಡವರು ತಮ್ಮ ಭವಿಷ್ಯವನ್ನು ಬದಲಾಯಿಸಲು ಸಾಧ್ಯವಿಲ್ಲ. ನಿಮ್ಮ ಗಮ್ಯಸ್ಥಾನವನ್ನು ನೀವು ಕಂಡುಹಿಡಿಯದಿದ್ದರೆ ಧೈರ್ಯವನ್ನು ಕಳೆದುಕೊಳ್ಳಬೇಡಿ. ನೆನಪಿಡಿ, ಪರ್ವತಗಳಿಂದ ಹರಿಯುವ ನದಿಗಳು ಸಮುದ್ರವು ಎಷ್ಟು ದೂರದಲ್ಲಿದೆ ಎಂದು ಕೇಳುವುದಿಲ್ಲ. ಸಮಯ ನಿಮ್ಮದು. ಚಿನ್ನವನ್ನು ಮಾಡಿ ಅಥವಾ ನಿದ್ರೆಯಲ್ಲಿ ಕಳೆಯಿರಿ. ಕೆಲಸ ಆಧಾರಿತ ಗುರುತು ಜೀವಿತಾವಧಿಯಲ್ಲಿ ಇರುತ್ತದೆ. ಶ್ರೇಷ್ಠತೆಯನ್ನು ಸಾಧಿಸಲು ಪ್ರಾರಂಭಿಸುವುದು ಅತ್ಯಗತ್ಯ. ಮೌನದಲ್ಲಿ ಸಂತೋಷವಿದೆ, ಏಕೆಂದರೆ ಅಡಿಪಾಯದ ಕಲ್ಲುಗಳು ಎಂದಿಗೂ ಮಾತನಾಡುವುದಿಲ್ಲ. ಭೂಮಿಯ ಮೇಲೆ ಯಾರೂ ದುಃಖವಿಲ್ಲದೆ ಬದುಕಿಲ್ಲ. ಅತ್ಯಂತ ಶ್ರೀಮಂತನಾಗಿರಲಿ ಅಥವಾ ಬಡವನಾಗಿರಲಿ, ಶ್ರೀರಾಮ ಮತ್ತು ಶ್ರೀಕೃಷ್ಣ ಕೂಡ ದೊಡ್ಡ ದುಃಖಗಳನ್ನು ಎದುರಿಸಿದರು. ನೀವು ಜಗತ್ತನ್ನು ಹೇಗೆ ಗ್ರಹಿಸುತ್ತೀರಿ, ಅದು ನಿಮಗೆ ಹೇಗೆ ಕಾಣುತ್ತದೆ. ಆದ್ದರಿಂದ ಎಲ್ಲ ಸಂದರ್ಭಗಳಲ್ಲಿ ಸಂತೋಷವಾಗಿರಲು ಕಲಿಯಿರಿ, ಏಕೆಂದರೆ ಸಂತೋಷವು ಭರವಸೆ ಮತ್ತು ಶಕ್ತಿಯನ್ನು ನೀಡುತ್ತದೆ. ಶ್ರೀಕೃಷ್ಣನು ಹೇಳುತ್ತಾನೆ, ನನ್ನ ಕಣ್ಣುಗಳು ಯಾವಾಗಲೂ ನಿನ್ನ ಮೇಲೆಯೇ ಇರುತ್ತವೆ. ಆದ್ದರಿಂದ ನೀನು ಒಬ್ಬಂಟಿ ಎಂದು ಭಾವಿಸಬೇಡ. ದೇವರು ಯಾವಾಗಲೂ ನಿಮ್ಮೊಂದಿಗಿದ್ದಾನೆ. ಅವರು ಬೆನ್ನಟ್ಟುವ ವಿಷಯಗಳು ಶಾಶ್ವತವಾಗಿ ಉಳಿಯುವುದಿಲ್ಲ ಎಂದು ಜನರು ಅರ್ಥ ಮಾಡಿಕೊಳ್ಳುವುದಿಲ್ಲ. ಶಾಶ್ವತವಾದದ್ದು ಆತ್ಮ, ಆಂತರಿಕ ಶಾಂತಿ ಮತ್ತು ಶಾಂತಿ. ಉಳಿದೆಲ್ಲವೂ ತಾತ್ಕಾಲಿಕ. ವ್ಯಕ್ತಿಯ ಬುದ್ಧಿವಂತಿಕೆಯು ಪ್ರಾಣಿ ಎಂದು ಕರೆದರೆ ಕೋಪಗೊಳ್ಳುತ್ತದೆ, ಆದರೆ ಸಿಂಹ ಎಂದು ಕರೆದರೆ ಸಂತೋಷವಾಗುತ್ತದೆ. ಯಾರಾದರೂ ನಿಮ್ಮನ್ನು ಕುರುಡಾಗಿ ನಂಬಿದರೆ ಅವರ ನಂಬಿಕೆಯನ್ನು ಮುರಿಯಬೇಡಿ ಮತ್ತು ಅವರನ್ನು ಕುರುಡರನ್ನಾಗಿ ಮಾಡಬೇಡಿ. ನೀವು ಪ್ರಾರಂಭಿಸುವ ಮೊದಲು ಯಾವುದಾದರೂ ಕಷ್ಟವೆಂದು ತೋರುತ್ತದೆ, ಆದರೆ ನೀವು ಪ್ರಾರಂಭಿಸಿದ ನಂತರ ಏನೂ ಅಲ್ಲ. ಸಲಹೆಯು ನಿಮಗೆ ಮಾರ್ಗಗಳನ್ನು ತೋರಿಸಬಹುದು, ಆದರೆ ಕಠಿಣ ಪರಿಶ್ರಮ ಮಾತ್ರ ನಿಮ್ಮನ್ನು ಗಮ್ಯಸ್ಥಾನಕ್ಕೆ ತಲುಪಿಸುತ್ತದೆ. ಶುದ್ಧ ಹೃದಯದಿಂದ ಭೇಟಿ ಮಾಡಿ. ಸೂರ್ಯನ ಬೆಳಕಿಗೆ ಒಡ್ಡಿಕೊಂಡಾಗ ಕನ್ನಡಿಗಳು ಹೊಳೆಯುತ್ತವೆ. ಕುಟುಂಬವು ಕೇವಲ ಒಟ್ಟಿಗೆ ವಾಸಿಸುತ್ತಿಲ್ಲ, ಆದರೆ ಪ್ರೀತಿ, ಗೌರವ ಮತ್ತು ಕಾಳಜಿ. ಗಾಜು, ಕನಸುಗಳು, ಸಂಬಂಧಗಳು ಅಥವಾ ಹೃದಯಗಳು ಮುರಿಯುವುದು ನೋವುಂಟು ಮಾಡುತ್ತದೆ. ನಿಮ್ಮ ಒಳ್ಳೆಯ ಉದ್ದೇಶಗಳನ್ನು ತಪ್ಪಾಗಿ ಅರ್ಥೈಸುವವರಿಗೆ ವಿವರಿಸಲು ಸಮಯವನ್ನು ವ್ಯರ್ಥ ಮಾಡುವುದು ಮೂರ್ಖತನ. ಶ್ರೀಕೃಷ್ಣನು ಹೇಳುತ್ತಾನೆ, ನಿದ್ರಿಸುವ ಮೊದಲು ಎಲ್ಲರನ್ನೂ ಕ್ಷಮಿಸು. ಎಚ್ಚರಗೊಳ್ಳುವ ಮೊದಲು ನಾನು ನಿನ್ನನ್ನು ಕ್ಷಮಿಸುತ್ತೇನೆ. ಜೀವನದ ಊಟದಲ್ಲಿ ನಿಮ್ಮನ್ನು ಮೀರಿಸಲು ಸಾಧ್ಯವಾಗದವರು ನಿಮ್ಮನ್ನು ಮುರಿಯಲು ಪ್ರಯತ್ನಿಸುತ್ತಾರೆ. ಯಾರೊಬ್ಬರ ಸ್ಥಾನಮಾನವನ್ನು ಎಂದಿಗೂ ಅವಮಾನಿಸಬೇಡಿ. ಸಮಯ ತ್ವರಿತವಾಗಿ ಬದಲಾಗಬಹುದು. ಎಲ್ಲವನ್ನೂ ಕಳೆದುಕೊಂಡರೂ ಇತರರನ್ನು ಸಂತೋಷಪಡಿಸುವ ಜನರು ಗಮನಾರ್ಹರು. ಕಾಳಜಿ ಹೃದಯದಿಂದ ಬರುತ್ತದೆ, ಮನಸ್ಸು ಮಾತ್ರ ಬಳಸುತ್ತದೆ. ದೊಡ್ಡ ಕನಸು, ಹೋರಾಟಗಳು ದೊಡ್ಡದಾಗಿದೆ. ದೊಡ್ಡ ಹೋರಾಟಗಳು, ಹೆಚ್ಚಿನ ಯಶಸ್ಸು. ತೊಂದರೆಗೀಡಾದ ವ್ಯಕ್ತಿಯ ಮುಖಕ್ಕೆ ನೀವು ನಗು ತಂದರೆ ಮತ್ತು ನೀವೇ ಕಾರಣವಾಗಿದ್ದರೆ ನೀವು ಬೇರೆಯವರಿಗಿಂತ ಹೆಚ್ಚು ಮುಖ್ಯ. ಒಂದು ನಿಯಮವನ್ನು ಇರಿಸಿ, ನೇರವಾಗಿ, ಸತ್ಯವಾಗಿ ಮತ್ತು ಬಿಂದುವಿಗೆ ಮಾತನಾಡಿ. ಅರ್ಥ ಮಾಡಿಕೊಂಡವರು ಉಳಿಯುತ್ತಾರೆ,
ಇತರರು ದೂರ ಹೋಗುತ್ತಾರೆ. ಸವಾಲುಗಳು ಜೀವನದ ಭಾಗವಾಗಿದೆ. ಅವರನ್ನು ಜಯಿಸಿದವರು ಗೆಲ್ಲುತ್ತಾರೆ ಮತ್ತು ಅವರನ್ನು ತೆಗೆದುಕೊಳ್ಳಲು ಬಿಡುವವರು ಸೋಲುತ್ತಾರೆ. ಜೀವನವು ದೀರ್ಘ ಪ್ರಯಾಣ. ನೀವು ಎಲ್ಲದಕ್ಕೂ ಅಥವಾ ಎಲ್ಲರಿಗೂ ಪ್ರತಿಕ್ರಿಯಿಸುವ ಅಗತ್ಯವಿಲ್ಲ. ಸರಳ ವ್ಯಕ್ತಿಯನ್ನು ವಂಚಿಸುವುದು ನಿಮ್ಮ ವಿನಾಶದ ಎಲ್ಲ ಬಾಗಿಲುಗಳನ್ನು ತೆರೆಯುತ್ತದೆ. ನೀವು ಎಷ್ಟೇ ನುರಿತ ಚೆಸ್ ಆಟಗಾರರಾಗಿದ್ದರೂ ನಿಮ್ಮನ್ನು ಮರೆಯುವವರನ್ನು ಬಿಟ್ಟುಬಿಡಿ. ಅವರ ಅಗತ್ಯಗಳು ಬಂದಾಗ ಅವರು ನಿಮ್ಮನ್ನು ನೆನಪಿಸಿಕೊಳ್ಳುತ್ತಾರೆ. ಸಿಹಿ ಪದಗಳು ಆಂತರಿಕ ರಹಸ್ಯಗಳನ್ನು ಬಹಿರಂಗಪಡಿಸುವುದಿಲ್ಲ. ನವಿಲನ್ನು ನೋಡಿ ಅದು ಹಾವುಗಳನ್ನು ತಿನ್ನುತ್ತದೆ ಎಂದು ಯಾರು ಹೇಳಬಹುದು? ನಗುವುದು ಮತ್ತು ಸಹಾಯ ಮಾಡುವುದು ಸುಗಂಧ ದ್ರವ್ಯಗಳಂತೆ. ನೀವು ಇತರರ ಮೇಲೆ ಹೆಚ್ಚು ಸಿಂಪಡಿಸುತ್ತೀರಿ, ನೀವು ಹೆಚ್ಚು ಪರಿಮಳಯುಕ್ತರಾಗುತ್ತೀರಿ. ನೀವು ಜೀವನದಲ್ಲಿ ಶಾಂತಿಯನ್ನು ಬಯಸಿದರೆ ವಿಷಯಗಳನ್ನು ಹೃದಯಕ್ಕೆ ತೆಗೆದುಕೊಳ್ಳುವುದನ್ನು ನಿಲ್ಲಿಸಿ. ಜೀವನವು ಎಷ್ಟು ಕಷ್ಟಕರವಾಗಿರುತ್ತದೆ. ನೀವು ಬಲಶಾಲಿಯಾಗುತ್ತೀರಿ. ನೀವು ಬಲಶಾಲಿಯಾಗುತ್ತೀರಿ. ಜೀವನವು ಸುಲಭವಾಗುತ್ತದೆ. ತ್ವರಿತ ಲಾಭಗಳು ದೀರ್ಘಕಾಲ ಉಳಿಯುವುದಿಲ್ಲ. ದೀರ್ಘಕಾಲ ಉಳಿಯುವುದು ತ್ವರಿತವಾಗಿ ಬರುವುದಿಲ್ಲ. ಕೆಲವು ನಿರ್ಧಾರಗಳು ಕಠಿಣವಾಗಿದ್ದರೂ ಜೀವನದ ಹಾದಿಯನ್ನು ಬದಲಾಯಿಸುತ್ತವೆ. ಶ್ರೀಕೃಷ್ಣನು ಹೇಳುತ್ತಾನೆ, ನಿಮ್ಮ ನೋವಿಗೆ ಜಗತ್ತನ್ನು ದೂಷಿಸಬೇಡಿ. ನಿಮ್ಮ ದುಃಖವನ್ನು ಕೊನೆಗೊಳಿಸಲು ನಿಮ್ಮ ಮನಸ್ಸನ್ನು ಬದಲಾಯಿಸಿ. ನಿಮ್ಮನ್ನು ಕುರುಡಾಗಿ ನಂಬುವವರಿಗೆ ಎಂದಿಗೂ ಸುಳ್ಳು ಹೇಳಬೇಡಿ. ಅತಿಯಾದ ಬಾಂಧವ್ಯವು ಹಾನಿಕಾರಕವಾಗಿದೆ, ಏಕೆಂದರೆ ಅದು ನಿರೀಕ್ಷೆಗಳಿಗೆ ಕಾರಣವಾಗುತ್ತದೆ ಮತ್ತು ನಿರೀಕ್ಷೆಗಳು ದುಃಖಕ್ಕೆ ಕಾರಣವಾಗುತ್ತವೆ. ಯಾವಾಗಲೂ ಬದಲಾಗುತ್ತಿರುವ ಸ್ವಭಾವದ ವ್ಯಕ್ತಿಯನ್ನು ಎಂದಿಗೂ ಅವಲಂಬಿಸಲಾಗುವುದಿಲ್ಲ. ಅದು ಸಮಯ ಅಥವಾ ವ್ಯಕ್ತಿಯಾಗಿರಲಿ. ದುರ್ಗುಣಗಳಿಂದ ದೂರವಿರಲು ಸದ್ಗುಣಗಳನ್ನು ಅಭಿವೃದ್ಧಿಪಡಿಸುವತ್ತ ಗಮನಹರಿಸಿ ಮತ್ತು ನಿಮ್ಮ ಮನಸ್ಸನ್ನು ಸಕಾರಾತ್ಮಕ ಆಲೋಚನೆಗಳಿಂದ ತುಂಬಿಸಿ. ಯಾರನ್ನಾದರೂ ಸೋಲಿಸುವುದು ಸುಲಭ, ಆದರೆ ಅವರ ಹೃದಯವನ್ನು ಗೆಲ್ಲುವುದು ತುಂಬಾ ಕಷ್ಟ. ಎಷ್ಟೇ ಕೆಟ್ಟ ಸಂಬಂಧಗಳು ಬಂದರೂ ಅವುಗಳನ್ನು ಎಂದಿಗೂ ಕಡಿದುಕೊಳ್ಳಬೇಡಿ, ಏಕೆಂದರೆ ಕೊಳಕು ನೀರು ಬಾಯಾರಿಕೆಯನ್ನು ತಣಿಸುವುದಿಲ್ಲ, ಆದರೆ ಬೆಂಕಿಯನ್ನು ನಂದಿಸಲು ಸಹಾಯ ಮಾಡುತ್ತದೆ. ನೀರಿನಂತೆ ಒಳ್ಳೆಯದನ್ನು ಮಾಡುವುದನ್ನು ಮುಂದುವರಿಸಿ ಮತ್ತು ಕೆಡುಕು ಸ್ವಾಭಾವಿಕವಾಗಿ ಹಿಮ್ಮೆಟ್ಟುತ್ತದೆ. ನಿಮ್ಮ ರಹಸ್ಯಗಳನ್ನು ನಿಮ್ಮಲ್ಲಿಯೇ ಇಟ್ಟುಕೊಳ್ಳುವುದು ಜೀವನದ ದೊಡ್ಡ ಪಾಠ. ನೀವು ಅತಿಯಾದ ಗೌರವ ಮತ್ತು ಸಮಯವನ್ನು ನೀಡಿದಾಗ ಜನರು ನಿಮ್ಮನ್ನು ಕಡಿಮೆ ಎಂದು ಗ್ರಹಿಸಬಹುದು. ಕ್ರಿಯೆಗಳಿಗೆ ಸಂಬಂಧಿಕರು ಇಲ್ಲದಿರುವುದರಿಂದ ನೀವು ಏನು ಮಾಡಿದ್ದೀರಿ ಎಂಬುದು ಅಂತಿಮವಾಗಿ ಬೆಳಕಿಗೆ ಬರುತ್ತದೆ. ನೀವು ಹೆಚ್ಚು ಸಮಯ ಕಾಯುತ್ತೀರಿ. ಸಮಯ ಬಂದಾಗ ಪ್ರತಿಯಾಗಿ ನಿಮಗೆ ಹೆಚ್ಚು ನೀಡಲಾಗುವುದು. ಕಲ್ಲು ಚಿನ್ನವಾಗಲು ಶಾಖ ಮತ್ತು ಘರ್ಷಣೆಯಿಂದ ಹೇಗೆ ಸಂಸ್ಕರಿಸಬೇಕು? ಯಶಸ್ಸನ್ನು ಸಾಧಿಸಲು ನೀವು ತೀವ್ರ ಕಷ್ಟಗಳನ್ನು ಸಹಿಸಿಕೊಳ್ಳಬೇಕು. ಇದೇ ಸತ್ಯ. ಭಗವಾನ್ ಕೃಷ್ಣನ ಪ್ರಕಾರ ಜಗತ್ತು ಅಗತ್ಯತೆಯ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಚಳಿಗಾಲದಲ್ಲಿ ಕಾಯುವ ಸೂರ್ಯನು ಬೇಸಿಗೆಯಲ್ಲಿ ಧಿಕ್ಕರಿಸಲ್ಪಡುತ್ತಾನೆ. ಹೀಗಾಗಿ ನಿಮಗೆ ಅಗತ್ಯವಿರುವಾಗ ನಿಮ್ಮ ಮೌಲ್ಯವನ್ನು ಗುರುತಿಸಲಾಗುತ್ತದೆ. ಸಂಬಂಧಗಳು ಮತ್ತು ನೀರು ಒಂದೇ ರೀತಿಯವು. ಅವುಗಳಿಗೆ ಯಾವುದೇ ಬಣ್ಣ ಅಥವಾ ರೂಪವಿಲ್ಲ, ಆದರೂ ಅವು ಜೀವನಕ್ಕೆ ಅತ್ಯಗತ್ಯ. ಕೇವಲ ಯೋಚಿಸುವುದಕ್ಕಿಂತ ಮಾಡುವಲ್ಲಿ ನಂಬಿಕೆ ಇಡಬೇಕು. ನೀವು ಕಷ್ಟಪಟ್ಟು ಮತ್ತು ಸಮರ್ಪಣೆಯೊಂದಿಗೆ ಕೆಲಸ ಮಾಡಿದರೆ ನೀವು ವಿಫಲರಾಗಲು ಸಾಧ್ಯವಿಲ್ಲ. ಕೋಪವು ನಿಮ್ಮದಾಗಿದ್ದರೂ ಸಹ ನಿಮಗೆ ಹಾನಿ ಮಾಡುವ ಆಯುಧವಾಗಿದೆ. ಕಲ್ಲಂತೆ ಅದು ಕರಗುವುದಿಲ್ಲ, ಅದು ಮನುಷ್ಯನಂತೆ ಬದಲಾಗುವುದಿಲ್ಲ. ಜನರು ನಿಮ್ಮನ್ನು ಕರೆಯಲಾಗದಷ್ಟು ದುಬಾರಿಯಾಗಬೇಡಿ, ಅಥವಾ ಜನರು ನಿಮ್ಮನ್ನು ನಿರಂತರವಾಗಿ ಕುಶಲತೆಯಿಂದ ನಿರ್ವಹಿಸುವಷ್ಟು ಅಗ್ಗವಾಗಬೇಡಿ. ನಾವು ನಮ್ಮ ಆಲೋಚನೆಗಳಿಂದ ರೂಪುಗೊಂಡಿದ್ದೇವೆ, ಆದ್ದರಿಂದ ನೀವು ಏನು ಯೋಚಿಸುತ್ತೀರಿ ಎಂಬುದರ ಬಗ್ಗೆ ಗಮನವಿರಲಿ. ನನ್ನೊಂದಿಗೆ ನಗು, ಆದರೆ ನನ್ನ ವೆಚ್ಚದಲ್ಲಿ ಎಂದಿಗೂ. ನನ್ನೊಂದಿಗೆ ಅಳು, ಆದರೆ ನನ್ನಿಂದಲ್ಲ.
ಪ್ರಪಂಚದ ವಿಷಯಗಳು, ಜನರ ಉದ್ದೇಶಗಳು ಮತ್ತು ದೃಷ್ಟಿಕೋನಗಳು ಎಷ್ಟು ಬೇಗನೆ ಬದಲಾಗುವುದಿಲ್ಲ. ಒಂದು ಗುರಿಯು ಎತ್ತರವಾಗಿದ್ದರೂ ಮಾರ್ಗವು ಯಾವಾಗಲೂ ನಿಮ್ಮ ಪಾದಗಳ ಕೆಳಗೆ ಇರುತ್ತದೆ. ಸಮಯವನ್ನು ಕಳೆಯಲು ನಿಮ್ಮದಾಗಿದೆ. ನೀವು ಅದನ್ನು ಮಲಗಲು ಅಥವಾ ಏನನ್ನಾದರೂ ಸಾಧಿಸಲು ಬಳಸುತ್ತಿರಲಿ. ಒಬ್ಬ ವ್ಯಕ್ತಿಯಿಂದ ವ್ಯತ್ಯಾಸವನ್ನು ಮಾಡಲು ಸಾಧ್ಯವಿಲ್ಲ ಎಂಬುದು ತಪ್ಪು ಕಲ್ಪನೆ. ಇಡೀ ಜಗತ್ತನ್ನು ಮಾತ್ರ ಬೆಳಗಿಸುವ ಸೂರ್ಯನನ್ನು ನೋಡಿ. ನಾವು ಏನನ್ನಾದರೂ ಸಾಧಿಸಿದ್ದೇವೆ ಎಂದು ಭಾವಿಸಿದಾಗ ಅಹಂ ಉಂಟಾಗುತ್ತದೆ. ಆದರೆ ಇತರರು ನಮ್ಮ ಸಾಧನೆಗಳನ್ನು ಗುರುತಿಸಿದಾಗ ಗೌರವ ಬರುತ್ತದೆ. ಸಮಯ ಬದಲಾದಾಗ ಎಲ್ಲವೂ ಅವರೊಂದಿಗೆ ಬದಲಾಗುತ್ತದೆ. ಆದ್ದರಿಂದ ಒಳ್ಳೆಯ ಸಮಯದಲ್ಲಿ ವಿನಮ್ರರಾಗಿರಿ, ಏಕೆಂದರೆ ಕಷ್ಟದ ಸಮಯಗಳು ಶೀಘ್ರವಾಗಿ ಬರಬಹುದು. ಪ್ರತಿಯೊಬ್ಬರ ಸಮಯವು ಅಂತಿಮವಾಗಿ ಬದಲಾಗುತ್ತದೆ. ಆದ್ದರಿಂದ ಬದಲಾಗುತ್ತಿರುವ ಸಮಯಕ್ಕೆ ಹೊಂದಿಕೊಳ್ಳಿ. ಅಗತ್ಯವಿರುವ ಸ್ಥಳಗಳನ್ನು ಬೆಳಗಿಸಿ. ದೀಪಗಳಿಗೆ ಹಗಲಿನಲ್ಲಿ ಅರ್ಥವಿಲ್ಲ. ವಿಭಿನ್ನವಾದದ್ದನ್ನು ಸಾಧಿಸಲು ಜನಸಂದಣಿಯಿಂದ ದೂರವಿರಿ. ಜನಸಮೂಹವು ಧೈರ್ಯವನ್ನು ನೀಡಬಹುದು, ಆದರೆ ನಿಮ್ಮ ಗುರುತನ್ನು ಕಸಿದುಕೊಳ್ಳಬಹುದು. ಅದು ಗೋಚರಿಸುವವರೆಗೆ ಮಾರ್ಗವನ್ನು ಅನುಸರಿಸಿ ಮತ್ತು ನೀವು ಪ್ರಗತಿಯಲ್ಲಿರುವಾಗ ಮುಂದಿನ ದಾರಿಯು ಸ್ವತಃ ಪ್ರಕಟವಾಗುತ್ತದೆ. ನೀರಿಗೆ ಬಿದ್ದರೆ ಪ್ರಾಣ ಉಳಿಯುವುದಿಲ್ಲ, ಈಜಲು ಮಾತ್ರ ತಿಳಿದಿಲ್ಲ. ಅಂತೆಯೇ ಸನ್ನಿವೇಶಗಳು ಸಮಸ್ಯೆಗಳಲ್ಲ, ಅವುಗಳನ್ನು ಹೇಗೆ ನಿಭಾಯಿಸಬೇಕೆಂದು ನಮಗೆ ತಿಳಿದಿಲ್ಲ. ಕತ್ತಿಯ ಗಾಯಗಳು ಗುಣವಾಗಬಹುದು, ಆದರೆ ಪದಗಳ ಗಾಯಗಳು ಶಾಶ್ವತವಾಗಿ ಉಳಿಯುತ್ತವೆ. ಮರಗಳ ಮೇಲೆ ಹೊಸ ಎಲೆಗಳು ಶರತ್ಕಾಲದ ನಂತರ ಮಾತ್ರ ಬರುತ್ತವೆ. ಅಂತೆಯೇ ಒಳ್ಳೆಯ ಸಮಯಗಳು ಕಷ್ಟಗಳು ಮತ್ತು ಹೋರಾಟಗಳನ್ನು ಅನುಸರಿಸುತ್ತವೆ. ನೀವು ಇತರರಿಗೆ ಒಳ್ಳೆಯದನ್ನು ಮಾಡಿದಾಗ ಒಳ್ಳೆಯದು ನಿಮ್ಮ ಬಳಿಗೆ ಬರುತ್ತದೆ ಎಂದು ನಂಬಿರಿ. ನೀವು ಇರಿಸಿಕೊಳ್ಳುವ ಕಂಪನಿಯ ಬಗ್ಗೆ ಜಾಗರೂಕರಾಗಿರಿ, ಏಕೆಂದರೆ ಯಶಸ್ಸು ಹೆಚ್ಚಾಗಿ ಒಳ್ಳೆಯ ಆಲೋಚನೆಗಳಿಂದ ಬರುತ್ತದೆ. ಅದು ಒಳ್ಳೆಯ ಜನರಿಂದ ಉಂಟಾಗುತ್ತದೆ. ನಿಮ್ಮ ಕಷ್ಟಗಳನ್ನು ಅರ್ಥ ಮಾಡಿಕೊಳ್ಳುವವರೊಂದಿಗೆ ಮಾತ್ರ ಹಂಚಿಕೊಳ್ಳಿ. ನಂಬಿಕೆಯು ಕಲ್ಲನ್ನು ದೇವತೆಯನ್ನಾಗಿ ಮಾಡಬಹುದು, ಆದರೆ ಅಪನಂಬಿಕೆಯು ದೈವಿಕ ಜೀವಿಯನ್ನು ಕಲ್ಲನ್ನಾಗಿ ಮಾಡಬಹುದು. ದುಃಖವಿಲ್ಲದ ಜೀವನವನ್ನು ಯಾರೂ ಬದುಕಿಲ್ಲ, ಶ್ರೀಮಂತರು ಅಥವಾ ಬಡವರಲ್ಲ. ಭಗವಾನ್ ರಾಮ ಮತ್ತು ಶ್ರೀಕೃಷ್ಣ ಕೂಡ ಅನೇಕ ಕಷ್ಟಗಳನ್ನು ಎದುರಿಸಿದರು. ನೀವು ಜಗತ್ತನ್ನು ಹೇಗೆ ನೋಡುತ್ತೀರಿ ಎಂಬುದು ಜಗತ್ತು ನಿಮಗೆ ಹೇಗೆ ಕಾಣುತ್ತದೆ ಎಂಬುದರ ಮೇಲೆ ಪ್ರತಿಫಲಿಸುತ್ತದೆ. ಆದ್ದರಿಂದ ಎಲ್ಲ ಸಂದರ್ಭಗಳಲ್ಲಿ ಸಂತೋಷವಾಗಿರಲು ಕಲಿಯಿರಿ. ಸಂತೋಷವು ನಿಮಗೆ ಭರವಸೆ ಮತ್ತು ಶಕ್ತಿಯನ್ನು ನೀಡುತ್ತದೆ. ಆತ್ಮವಿಶ್ವಾಸ ಮತ್ತು ಕಠಿಣ ಪರಿಶ್ರಮದ ಮೂಲಕ ನಾವು ನಮ್ಮ ಭವಿಷ್ಯವನ್ನು ಬರೆಯಬಹುದು, ಇಲ್ಲದಿದ್ದರೆ ಸಂದರ್ಭಗಳು ಅದನ್ನು ನಮಗೆ ಬರೆಯುತ್ತವೆ. ಯಾರಾದರೂ ನಿಮ್ಮನ್ನು ಪ್ರೀತಿಸಿದಾಗ ಅವರು ನಿಮ್ಮ ನ್ಯೂನತೆಗಳನ್ನು ಮರೆತು ಬಿಡುತ್ತಾರೆ, ಮತ್ತು ಅವರು ನಿಮ್ಮನ್ನು ದ್ವೇಷಿಸಿದಾಗ ಅವರು ನಿಮ್ಮ ಸದ್ಗುಣಗಳನ್ನು ಮರೆತು ಬಿಡುತ್ತಾರೆ ಎಂಬುದು ಕಟುವಾದ ಸತ್ಯ. ನೀವು ಏನು ಮಾಡುತ್ತಿದ್ದೀರಿ ಎಂದು ಜನರು ಕೇಳಿದಾಗ ಅವರು ನಿಮಗೆ ಎಷ್ಟು ಗೌರವವನ್ನು ನೀಡಬೇಕೆಂದು ನಿರ್ಣಯಿಸುತ್ತಾರೆ. ಜ್ಞಾನವೇ ಶ್ರೇಷ್ಠ ಸಂಪತ್ತು. ಹೊಸದನ್ನು ಕಲಿಯಲು ಪ್ರತಿಯೊಬ್ಬರೂ ನಮಗೆ ಕಲಿಸಲು ಏನನ್ನಾದರೂ ಹೊಂದಿದ್ದಾರೆ ಎಂದು ನೀವು ಒಪ್ಪಿಕೊಳ್ಳಬೇಕು. ಕೆಲವೊಮ್ಮೆ ಉತ್ತಮವಾದವುಗಳಿಗಾಗಿ ಹುಡುಕುತ್ತಿರುವಾಗ ಜನರು ಉತ್ತಮವಾದ ವಿಷಯಗಳನ್ನು ಕಳೆದುಕೊಳ್ಳುತ್ತಾರೆ. ಅಹಂಕಾರ ಬೇಡ. ಡೆಸ್ಟಿನಿ ಬದಲಾಗುತ್ತಲೇ ಇರುತ್ತದೆ. ಕನ್ನಡಿ ಒಂದೇ ಆಗಿರುತ್ತದೆ, ಆದರೆ ಪ್ರತಿಬಿಂಬವು ಬದಲಾಗುತ್ತದೆ. ಒಳ್ಳೆಯ ಪುಸ್ತಕಗಳು ಮತ್ತು ಜನರು ತಕ್ಷಣವೇ ಅರ್ಥವಾಗುವುದಿಲ್ಲ, ಅವುಗಳನ್ನು ಅಧ್ಯಯನ ಮಾಡಬೇಕು. ಓ ದೇವರೇ, ಹೆಚ್ಚಿನದನ್ನು ಸ್ವೀಕರಿಸುವುದಕ್ಕಿಂತ ಹೆಚ್ಚಿನದನ್ನು ನೀಡಲು ನನ್ನನ್ನು ಅರ್ಹನನ್ನಾಗಿ ಮಾಡು. ನಿಮ್ಮ ಯೋಗ್ಯತೆಯನ್ನು ಒಮ್ಮೆ ನೀವು ಅರಿತುಕೊಂಡರೆ ಇತರರಿಂದ ಟೀಕೆ ಅಥವಾ ಹೊಗಳಿಕೆಯು ಇನ್ನು ಮುಂದೆ ಮುಖ್ಯವಾಗುವುದಿಲ್ಲ. ನಿಮ್ಮ ಪರಿಸ್ಥಿತಿಗಳು ಬದಲಾದಾಗಲೂ ನಿಮ್ಮೊಂದಿಗೆ ನಂಬಿಕೆ ಉಳಿಯುವವರನ್ನು ನೋಡಿಕೊಳ್ಳಿ. ಆಯುಧಗಳು ದೇಹಕ್ಕೆ ಮಾತ್ರ ಹಾನಿ ಮಾಡಬಹುದು,
ಆದರೆ ಪದಗಳು ಆತ್ಮವನ್ನು ಗಾಯಗೊಳಿಸಬಹುದು. ಹೆಂಡತಿಯನ್ನು ಆಯ್ಕೆ ಮಾಡಬಹುದು, ಆದರೆ ಹೆತ್ತವರನ್ನು ಡೆಸ್ಟಿನಿ ಮೂಲಕ ಸ್ವೀಕರಿಸಲಾಗುತ್ತದೆ. ಕ್ರಿಯೆಗಳು ಮತ್ತು ಸ್ವಯಂ ನಂಬಿಕೆ ದೇವರಲ್ಲಿ ನಂಬಿಕೆಗೆ ಸಮಾನವಾಗಿದೆ. ಎಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ದರೂ ಅವರನ್ನು ಕುರುಡಾಗಿ ಅನುಸರಿಸಬೇಡಿ. ದೇವರು ಅದನ್ನು ಉದ್ದೇಶಿಸಿದ್ದರೆ ಅವನು ನಮಗೆ ಕಣ್ಣು, ಕಿವಿ ಮತ್ತು ಮನಸ್ಸನ್ನು ನೀಡುತ್ತಿರಲಿಲ್ಲ. ತಪ್ಪು ಜೀವನದಲ್ಲಿ ಕೇವಲ ಒಂದು ಪುಟ, ಆದರೆ ಸಂಬಂಧವು ಇಡೀ ಪುಸ್ತಕವಾಗಿದೆ. ನಿಮ್ಮ ಹೃದಯವು ಶುದ್ಧವಾಗಿದ್ದರೆ ಮತ್ತು ನಿಮ್ಮ ಗುರಿಯು ನ್ಯಾಯಯುತವಾದಾಗ ದೇವರು ನಿಮಗೆ ಯಾವುದಾದರೂ ರೂಪದಲ್ಲಿ ಸಹಾಯ ಮಾಡುತ್ತಾನೆ ಎಂದು ನಂಬಿರಿ. ನೇರ ಮತ್ತು ಪ್ರಾಮಾಣಿಕ ವ್ಯಕ್ತಿ ಕಠಿಣವಾಗಿ ಕಾಣಿಸಬಹುದು, ಆದರೆ ಅವರು ನಿಮ್ಮನ್ನು ಎಂದಿಗೂ ಮೋಸಗೊಳಿಸುವುದಿಲ್ಲ. ನಿಮ್ಮ ಹೃದಯದಲ್ಲಿ ಉಳಿಯುವವರನ್ನು ಎಚ್ಚರಿಕೆಯಿಂದ ನಿರ್ವಹಿಸಿ ಮತ್ತು ಅದರಿಂದ ಮರೆಯಾಗುವವರೊಂದಿಗೆ ಜಾಗರೂಕರಾಗಿರಿ. ಋತುಗಳು ಬದಲಾದಂತೆ ಜೀವನವು ಸಂತೋಷ ಮತ್ತು ದುಃಖಗಳನ್ನು ತರುತ್ತದೆ. ಹಿಂದಿನ ಕುಂದುಕೊರತೆಗಳ ಬಗ್ಗೆ ಯೋಚಿಸುವುದು ಅವಿವೇಕದ ಸಂಗತಿ. ಯಾರು ಏನು ಮಾಡಿದರು ಮತ್ತು ಏಕೆ ಮಾಡಿದರು ಎಂಬುದರ ಕುರಿತು ವಾಸಿಸುವ ಬದಲು ಮುಂದೆ ಏನಾಗುತ್ತದೆ ಎಂಬುದರ ಮೇಲೆ ಕೇಂದ್ರೀಕರಿಸಿ. ಸಮುದ್ರವನ್ನು ದಾಟಲು ದೋಣಿ ಒಂದೇ ಮಾರ್ಗವಾಗಿದೆ. ಸ್ವರ್ಗವನ್ನು ತಲುಪಲು ಸತ್ಯವು ಏಕೈಕ ಸಾಧನವಾಗಿದೆ. ದೊಡ್ಡ ಪಾಪಗಳು ನಾಲಿಗೆಯಿಂದ ಬರುವುದರಿಂದ ಮೌನವು ಹೆಚ್ಚಾಗಿ ಉತ್ತಮವಾಗಿರುತ್ತದೆ. ಇತರರಿಗೆ ನೋವು ಉಂಟುಮಾಡುವ ಮೊದಲು ಜಗತ್ತು ದುರ್ಬಲವಾಗಿದೆ, ಆದರೆ ಅದರ ಸೃಷ್ಟಿಕರ್ತ ಅಲ್ಲ ಎಂದು ನೆನಪಿಡಿ. ದೈವಿಕ ಬೆಂಬಲವು ಪ್ರತಿ ಕಷ್ಟವನ್ನು ನಿರ್ವಹಿಸುವಂತೆ ಮಾಡುತ್ತದೆ ಎಂಬುದನ್ನು ನೆನಪಿಡಿ. ನಕಾರಾತ್ಮಕ ಜನರಿಗೆ ನೀವು ಎಷ್ಟು ಕಡಿಮೆ ಪ್ರತಿಕ್ರಿಯಿಸುತ್ತೀರಿ, ನಿಮ್ಮ ಜೀವನವು ಹೆಚ್ಚು ಶಾಂತಿಯುತವಾಗಿರುತ್ತದೆ. ಜನರು ನಿಮ್ಮ ಮೇಲೆ ಉಗುಳುವಷ್ಟು ಕಹಿಯಾಗಬೇಡಿ ಅಥವಾ ಜನರು ನಿಮ್ಮನ್ನು ನುಂಗುವಷ್ಟು ಸಿಹಿಯಾಗಿರಬೇಡಿ. ಪದೇ ಪದೇ ಕ್ಷಮಿಸಿ, ಆದರೆ ಒಮ್ಮೆ ಮಾತ್ರ ನಂಬಿ. ಜನರು ಕ್ಷುಲ್ಲಕ ವಿಷಯಗಳಲ್ಲಿ ನಿಮ್ಮನ್ನು ಬಿಡಬಹುದು, ಆದರೆ ದೇವರು ಸರಳವಾದ ಪ್ರಾರ್ಥನೆಯೊಂದಿಗೆ ನಿಮ್ಮನ್ನು ಹಿಡಿದಿಟ್ಟುಕೊಳ್ಳುತ್ತಾನೆ. ಒಂಟಿಯಾಗಿರುವುದು ಎಂದರೆ ಯಾರೂ ಕಾಳಜಿ ವಹಿಸುವುದಿಲ್ಲ ಎಂದಲ್ಲ, ಪ್ರಪಂಚದ ನಿಜವಾದ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುವುದು ಎಂದರ್ಥ. ನೀವು ಒಳಗಿನಿಂದ ಪ್ರೇರಿತರಾಗಿದ್ದರೆ ಪ್ರತಿಯೊಂದು ಕೆಲಸವೂ ಸುಲಭ. ಉತ್ಸಾಹ, ಗುರಿಗಳು ಮತ್ತು ಶಿಸ್ತು ಇಲ್ಲದ ಜೀವನವು ಕೇವಲ ಬದುಕುವುದಿಲ್ಲ. ದೇವರು ಹೇಳುತ್ತಾನೆ, ಎಲ್ಲವನ್ನೂ ನನಗೆ ಒಪ್ಪಿಸಿ ಮತ್ತು ಲಘು ಹೃದಯದಿಂದ ನನ್ನನ್ನು ನೆನಪಿಸಿಕೊಳ್ಳಿ ಮತ್ತು ನಿಮ್ಮ ಜೀವನವು ಕ್ರಮೇಣ ಬದಲಾಗುತ್ತದೆ. ವಿಡಿಯೋವನ್ನು ಇಷ್ಟಪಟ್ಟರೆ ಇದನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.